ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅತ್ತೆ ಓಹ್ ಬಾಮ್ಮ ಕೂತ್ಕೋ. ಪರವಾಗಿಲ್ಲ ಅತ್ತೆ. ಇಲ್ಲಿ ಬಾ ಕೂತ್ಕೋ. ಅತ್ತೆ, ಮನುಷ್ಯಂಗೆ ಬದಲಾಗೋ ಅವಕಾಶ ಸಿಗಬೇಕು ಅನ್ನೋದನ್ನ ನೀವು ಒಪ್ತೀರಾ? ಖಂಡಿತವಾಗ್ಲೂ ಮನುಷ್ಯ ತಪ್ಪು ಮಾಡೇ ಮಾಡ್ತಾನೆ, ಅವನಿಗೆ ಬದಲಾಗೋ ಅವಕಾಶ ಸಿಕ್ಕೇ ಸಿಗಬೇಕು. ಹಾಗಾದರೆ ನನಗೂ ಒಂದಂಥ ಅವಕಾಶ ಮಾಡಿಕೊಡಿ ಅತ್ತೆ. ನಿಂಗ ಯಾಕೆ, ಏನಾಯಿತು? ಅತ್ತೆ, ಇಲ್ಲಿವರೆಗೂ ಈ ಮನೆಯಲ್ಲಿ ಇಬ್ಬರಿಗೆ ಮಾತ್ರ ಭಿನ್ನಾಭಿಪ್ರಾಯ ಇದ್ದಿತ್ತು, ಅದು ನನ್ನ ನಿಮ್ಮ ಮಧ್ಯೆ. ಅದು ಬಿಟ್ಟರೆ ಇನ್ನು ಮಿಕ್ಕಿದವರು ಎಲ್ಲರೂ ನನ್ನ ಜೊತೆ ಚೆನ್ನಾಗೇ ಇದ್ದಾರೆ. ಎಲ್ರಿಗೂ ನನ್ನ ಮೇಲೆ ಪ್ರೀತಿ ಗೌರವ ಇದೆ. ಹಾಗಾದರೆ ನಾನು ನಿನಗೆ ಪ್ರೀತಿ ಕೊಟ್ಟಿಲ್ಲ, ಗೌರವ ಕೊಟ್ಟಿಲ್ಲ ಅಂತನಾ? ಹಾಗಲ್ಲ ಅತ್ತೆ, ನನ್ನ ಪಾಯಿಂಟ್ ಆಫ್ ವ್ಯೂನೇ ಬೇರೆ, ನಿಮ್ಮ ಪಾಯಿಂಟ್ ಆಫ್ ವ್ಯೂನೇ ಬೇರೆ. ಹಾಗಾಗಿ ಕೆಲವು ವಿಷಯಗಳಿಗೆ ನಮ್ಮಿಬ್ರಿಗೂ ಡಿಫ್ರೆನ್ಸ್ ಇನ್ ಒಪಿನಿಯನ್ಸ್ ಬರ್ತಾ ಇತ್ತು. ನನ್ನ ನಿರ್ಧಾರಗಳನ್ನ ನೀವು ಒಪ್ತಿರ್ಲಿಲ್ಲ, ನಿಮ್ಮ ಕೆಲವು ನಿರ್ಧಾರಗಳನ್ನ ನಾನು ಒಪ್ತಿರ್ಲಿಲ್ಲ. ಅದು ಸಹಜ ಅಲ್ವಾ? ನನಗಿದೆಲ್ಲ ಅರ್ಥ ಆಗ್ತಿದೆ ಅತ್ತೆ. ಮೊನ್ನೆ ಜಾನ್ವಿ ಲೇಟಾಗಿ ಬಂದಿದ್ದು ತಪ್ಪು ಅಂತ ನನಗೆ ಗೊತ್ತಿದೆ. ನಾನು ಹೋಗಿ ಅವಳಿಗೆ ಬೈದಿದ್ದೀನಿ. ಪಾರ್ಟಿಗೆ ಹೋಗೋದಕ್ಕೆ ಇನ್ಮೇಲೆ ದುಡ್ಡು ಕೊಡೋದಿಲ್ಲ ಅಂತ ಹೇಳಿದ್ದೀನಿ, ಪರ್ಮಿಷನು ಸಿಗೋದಿಲ್ಲ ಅಂತ ಹೇಳಿದ್ದೀನಿ ಅತ್ತೆ. ಹೌದಾ? ಒಳ್ಳೆ ಕೆಲಸನೇ ಮಾಡಿದ್ಯಮ್ಮ. ಅತ್ತೆ, ಇನ್ಮೇಲೆ ನೀವು ತೋರಿಸ್ಕೊಟ್ಟಿದ್ದ ದಾರಿಲೇ ನಾನು ನಡಿಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಮನೆ ಆಚಾರ ವಿಚಾರ ಪದ್ಧತಿಗಳನ್ನ ನೀವು ಹೇಗೆ ನಡೆಸ್ಕೊಂಡು ಬಂದಿದ್ದೀರೋ ಹಾಗೆ ನಾನು ನಡೆಸ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ. ಇದೊಂದಾಗ್ಬಿಟ್ರೆ ಮಗಳೇ, ಈ ಮನೆಯಲ್ಲಿ ಸಮಸ್ಯೆಗಳೇ ಇರಲ್ಲ, ಭಿನ್ನಾಭಿಪ್ರಾಯಗಳು ಬರಲ್ಲ. ಖಂಡಿತ ಅತ್ತೆ, ಎಲ್ರೂ ಒಂದೇ ರೀತಿ ನೋಡ್ತೀನಿ, ಎಲ್ರ ಭಾವನೆಗಳಿಗೂ ರೆಸ್ಪೆಕ್ಟ್ ಕೊಡ್ತೀನಿ. ಅತ್ತೆ, ನಾಳೆ ನಡೆಯೋ ವೋಟಿಂಗಲ್ಲಿ ನೀವು ನನಗೆ ವೋಟ್ ಮಾಡ್ತೀರಾ ಅಲ್ವಾ? ಕೊನೆ ಕ್ಷಣದವರೆಗೂ ನಾನು ಯೋಚನೆ ಮಾಡಬೇಕು ಸಾಧನಾ. ಇವ್ರ ವೋಟ್ ನನಗೆ ಬರೋದು ಡೌಟ್. ಬರ್ತೀನತ್ತೆ. ಆಯ್ತಮ್ಮ, ಒಳ್ಳೇದಾಗಲಿ. ನಾನೇನೂ ಮಾಡಲಿ ರಾಜೇಶ, ಸಾಹೇಬ್ರನ್ನ ಖುಷಿ ಪಡಿಸ್ಬೇಕು ಅಂತ ನಾನು ಎಷ್ಟು ಪ್ರಯತ್ನ ಪಡ್ತೀನಿ. ಆದ್ರೆ ಏನಾದ್ರೂ ಒಂದು ಸಮಸ್ಯೆ ಆಗ್ತಿರುತ್ತೆ, ಅವ್ರ ಮನ್ಸಿಗೆ ಬೇಜಾರಾಗತ್ತೆ. ಸ್ವಲ್ಪ ದಿನನಾದ್ರೂ ನನ್ನ ಅವ್ರ ಮಧ್ಯೆ ಮನಸ್ತಾಪ ಬರ್ದೇ ಇರೋಗೆ ಆ ದೇವ್ರು ನೋಡ್ಕೊಳ್ಳೋದಕ್ಕಾಗಲ್ವಾ? ಸುಮಾ, ಏನು ಮಾಡ್ತಿದ್ಯಮ್ಮ? ಏನು ಮಾಡಲಿ ಅತ್ತೆ, ಏನಾದರೂ ಕೆಲಸ ಮಾಡೋಣ ಅಂದರೆ ನೀವು ಅದಕ್ಕೂ ಬಿಡಲ್ಲ. ಸುಮ್ಮನೆ ಕೂತ್ ಬೇಜಾರಾಗ್ತಿದೆ. ಈ ಮನೆ ಹೊಸಲು ದಾಟಿ ಮನೆ ಒಳಗಡೆ ಬರ್ತಾ ಇದ್ದಾಗೆ ನೀನು ಮಗಳಾಗಿದ್ಯಾ. ಆದರೆ ಈ ಮಗಳಿಗೆ ಸಿಗಬೇಕಾಗಿದ್ದು ಗೌರವ ಸ್ಥಾನ ಮಾನ ನಿನಗೆ ಸಿಗಲಿಲ್ಲ. ನಿನಗೆ ಅಧಿಕಾರ ಸಿಗೋ ಅವಕಾಶ ಇದೆ. ಮನೆಯವ್ರ ಜೊತೆ ಮಾತಾಡು. ನಾಳೆ ನಡೆಯೋ ವೋಟಿಂಗ್ನಲ್ಲಿ ಎಲ್ರಿಗೂ ನಿನಗೆ ವೋಟ್ ಹಾಕೋದಕ್ಕೆ ಹೇಳು. ಏನು ಹೇಳ್ತಿದ್ದೀರತ್ತೆ ನೀವು? ಡಾಬುನೇ ಬೇಡ ಅಂತ ಕೂತಿದ್ದೀನಿ ನಾನು. ಇನ್ನು ಎಲ್ಲರ ಹತ್ರ ಹೋಗಿ ಓಟ್ ಹಾಕಿ ಅಂತ ಕೇಳ್ತೀನಾ? ನಾನು ಯಾರ ಹತ್ರನೂ ಏನೂ ಕೇಳಲ್ಲ. ಒಂದು ವೇಳೆ ಕೇಳೋದೇ ಆದರೆ ನನಗೆ ಓಟ್ ಹಾಕಬೇಡಿ ಅಂತ ಕೇಳ್ತೇನೆ. ಏನೋ ಕಂದ, ಬರೋ ಅವಕಾಶನ ಬಾಚ್ಕೊಳ್ಳೋದು ಬಿಟ್ಟು ದೂರ ತಳ್ತಾ ಇದೆಯಾ? ಅತ್ತೆ, ನನಗೆ ನಿಮ್ಮ ಪ್ರೀತಿ ಸಿಕ್ಕಿದೆ, ಮಾವನ ಪ್ರೀತಿ. ಮಾವನು ಇತ್ತೀಚೆಗೆ ನನ್ನ ಮೇಲೆ ಕೋಪ ಕಡಿಮೆ ಮಾಡ್ಕೊಂಡಿದ್ದಾರೆ. ಸಾಹೇಬ್ರು ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ. ಇದಕ್ಕಿಂತ ಹೆಚ್ಚಾಗಿ ನಂಗೆ ಇನ್ನೇನು ಬೇಕತ್ತೆ? ನಂಗೆ ಇನ್ನೇನು ಬೇಡ. ಹಾಗಲ್ಲ ಕಂದ, ಯೋಗ್ಯತೆ ಅರ್ಹತೆ ಇದ್ದಾಗ ಆ ಸ್ಥಾನ ಪಡ್ಕೋಬೇಕು. ಅತ್ತೆ, ಸ್ಥಾನ ಮಾನ ಮನ್ಸಲ್ಲಿದ್ರೆ ಸಾಕಲ್ವಾ? ಇನ್ನೊಂದು ಸರ್ತಿ ಯೋಚನೆ ಮಾಡು ಕಂದ. ಸಾಧನ ಎಲ್ಲರ ಜೊತೆ ಮಾತಾಡ್ತಾ ಇದ್ದಾಳೆ, ಎಲ್ರ ಮನ್ಸನ್ನ ಅವಳ ಕಡೆ ಸೆಳೆಯೋ ಪ್ರಯತ್ನ ಮಾಡ್ತಿದ್ದಾಳೆ. ಹೌದಾ ಅತ್ತೆ? ಬಹುಶಃ ಅವ್ರು ನನ್ನ ಹತ್ರ ಬರಲ್ಲ ಅನ್ಸುತ್ತೆ. ನೀವೇ ಹೋಗಿ ಹೇಳ್ಬಿಡಿ ನಾನು ಅವ್ರಿಗೆ ಓಟ್ ಹಾಕೋದು ಅಂತ. ನೀನು ದಡ್ಡಿ ಥರ ಮಾತಾಡ್ಬೇಡಮ್ಮ. ಅಲ್ಲ ಅತ್ತೆ, ಇದು ಜಾಣ್ತನ. ಎಲೆಕ್ಷನ್ ಎದುರಿಸಿ ಸಂಬಂಧಗಳನ್ನ ಕಳ್ಕೊಳ್ಳೋದಕ್ಕಿಂತ ತಟಸ್ಥವಾಗಿರೋದೇ ಸರಿಯಲ್ವಾ ಅತ್ತೆ? ನನಗೇನೂ ಬೇಡ. ಈಗ ನೀವು ನನ್ನನ್ನು ಕಾಳಜಿ ಮಾಡ್ತೀರಲ್ಲ, ಹಾಗೆ ಮಾಡ್ತಾ ಇರಿ. ನನ್ನ ಮಡ್ಲಲ್ಲಿ ನನ್ನ ಮಗು, ನಿಮ್ಮ ಮಡ್ಲಲ್ಲಿ ನಾನು ಮಗು. ನಂಗೆ ಇಷ್ಟೇ ಸಾಕು ಅತ್ತೆ. ಸುಭಾಷ್, ಬ್ಯುಸಿ ಇದೆಯಾ? ಏನಿಲ್ಲ, ಅದಕ್ಕೆ ಸುಮ್ಮನೆ ಫೋನ್ ನೋಡ್ತಾ ಇದ್ದೆ. ನಿನ್ನ ಹತ್ರ ಒಂದೇನು ಮಾತಾಡೋದಿದೆ. ಹೇಳಿ ಅದಕ್ಕೆ. ನಾಳೆ ವೋಟಿಂಗ್ ಇದೆ, ನಿನ್ನ ವೋಟ್ ನನಗೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ
ನಾನು ಸುಮನಾಥ್ಗೆ ವೋಟ್ ಮಾಡ್ತೀನಿ ಅಂತ ನಿಮಗೂ ಗೊತ್ತು. ನಾನು ಅವ್ರಿಗೆ ವೋಟ್ ಮಾಡ್ತೀನಿ ಅದಕ್ಕೆ. ನೋ ಪ್ರಾಬ್ಲಮ್, ಸಮಸ್ಯೆ ಇಲ್ಲ. ಆದರೆ ನೀನು ನಿಮ್ಮ ಅತ್ತಿಗೆ ಮೇಲೆ ಇಟ್ಟಿರೋಷ್ಟು ನಂಬಿಕೆ ಅವಳು ನಿನ್ನ ಮೇಲೆ ಇಟ್ಟಿದ್ದಾಳ? ನನಗೆ ಯಾಕೋ ಡೌಟಾ? ಯಾಕದಕ್ಕೆ? ನಿಮ್ಮ ಅತ್ತಿಗೆ ನಿಮ್ಮಮ್ಮಂಗೊಂದು ಸಜೆಷನ್ ಕೊಟ್ಟಿದ್ದಾಳೆ. ಈ ಮನೇನ ಭಾಗ ಮಾಡಿ ಅವ್ರವ್ರ ಆಸ್ತಿ ಪಾಲು ಕೊಟ್ಬಿಡಿ. ವಾಟ್? ನಾನಿದೆ ನಂಬಲ್ಲ ಅದಕ್ಕೆ. ಬೇಡ, ಆದರೆ ನನ್ನ ಮಾತನ್ನ ಪೂರ್ತಿಯಾಗಿ ಕೇಳಿಸ್ಕೊ. ನಿಮ್ಮ ಅತ್ತಿಗೆ ಮನೇನ ಭಾಗ ಮಾಡೋದಲ್ಲದೆ ನಿಮ್ಮ 3 ಜನಕ್ಕೆ ಅಂದರೆ ನಿನಗೆ, ತೀರ್ಥಂಗೆ, ಜೈಗೆ ಸರಿಸಮವಾದ ಪಾಲು ಕೊಟ್ಟಿದ್ದಾಳೆ. ಆದರೆ ನಿನಗೆ ನಿನ್ನ ಪಾಲಿನ ಆಸ್ತಿ ಸಿಗಬೇಕು ಅಂತಂದರೆ ಒಂದಷ್ಟು ಕಂಡೀಷನ್ಸ್ಗಳನ್ನ ಹಾಕಿದ್ದಾಳೆ. ಆ ಕಂಡೀಷನ್ಸ್ನ ಫುಲ್ಫಿಲ್ ಮಾಡಿದ್ರೆ ನಿನಗೆ ಆಸ್ತಿಲಿ ಪಾಲು ಸಿಗುತ್ತಂತೆ. ಇಲ್ಲ ಅಂತಂದರೆ ನಿಮ್ಮ ಅಪ್ಪನ ಆಸ್ತಿಲಿ ಬಿಡಿಗಾಸು ಸಿಗಲ್ಲ. ಅದಕ್ಕೆ ನಾನು ನಿಮಗೆ ವೋಟ್ ಹಾಕ್ಲಿ ಅಂತ ಸುಮನಾಥ್ಗೆ ಬಗ್ಗೆ ಇಲ್ದೇ ಅವರಪ್ಪ ಮಾಡಬೇಡಿ ನೀವು. ನಾನು ಯಾಕೆ ಆರೋಪ ಮಾಡಲಿ ಸುಭಾಷ್? ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಸರಿ, ಒಂದು ಕೆಲಸ ಮಾಡು. ಸೀದಾ ಮಾವನ ರೂಮಿಗೆ ಹೋಗಿ ಅಲ್ಲಿ ಆರೆಂಜ್ ಬ್ಲ್ಯಾಕ್ ಫೈಲ್ ಇದೆ, ಅದನ್ನು ತೆಗೆದು ನೋಡು. ನಿಮ್ಮ ಅತ್ತಿಗೆ ಅವಳ ತಂಗಿ ಸಹಾಯ ತಗೊಂಡು ಆಸ್ತಿನ ಡಿವೈಡ್ ಮಾಡಿದ್ದಾಳೆ. ಅದ್ರ ಪ್ರಕಾರನೇ ಹೋದರೆ ನೀನು ನಮಗಳ ಹತ್ರ ಪೈಸೆಗೂ ಕೈ ಒಡ್ಡಬೇಕಾಗತ್ತೆ, ಬೇಡಬೇಕಾಗತ್ತೆ. ಇದರ ಅರ್ಥ ಏನು ಗೊತ್ತಾ ಸುಭಾಷ್? ಇವತ್ತಿಗೂ ಅವಳು ನಿನ್ನನ್ನು ನಂಬಿಲ್ಲ. ನೀನು ಕುಡ್ದು ಆಸ್ತಿನ ಹಾಳು ಮಾಡ್ತೀಯ ಅಂತಾನೆ ಅವಳು ಅನ್ಕೊಂಡಿದ್ದಾಳೆ. ಆದರೆ ನಾನು ನಿನ್ನನ್ನು ನಂಬ್ತೀನಿ ಸುಭಾಷ್. ನಿನಗೆ ಯಾವುದೇ ಜವಾಬ್ದಾರಿನ ಕೊಟ್ಟರು ನಿಭಾಯಿಸಬಹುದು ಅನ್ನೋ ನಂಬಿಕೆ ನನಗಿದೆ. ಇದು ವೋಟ್ಗೋಸ್ಕರ ಅಲ್ಲ, ನನ್ನ ನಂಬಿಕೆನ ಹೇಳ್ತಾ ಇದ್ದೀನಿ. ನೀನು ಯಾರಿಗೆ ವೋಟ್ ಮಾಡ್ತೀಯಾ ಅದು ನಿನಗೆ ಬಿಟ್ಟು. ಆತ್ಮಾನಿ ಪ್ರೋಕ್ಷಾಣ. ನಮ್ಮ ಆತ್ಮಕ್ಕೆ ನಾವೇ ಯಾಕೆ ಪೂಜೆ ಮಾಡ್ಕೋಬೇಕು? ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಆತ್ಮನು ಸನಾತನು, ಸಾವಿಲ್ಲದವನು, ನೋವಿಲ್ಲದವನು, ಮಳೆಯಲ್ಲಿ ನೆನೆಯದವನು, ಬಿಸಿಲಲ್ಲಿ ಒಣಗದವನು. ಬಾ, ನಮ್ಮ ದೇಹನ ಅವನು ಎಷ್ಟನೇ ಇದಕ್ಕೆ ಒತ್ಕೊಂಡಿರ್ತಾನೋ ಏನೋ, ಅವನೇ ಸನಾತನ. ಮಾವ, ಯಾಕಮ್ಮ ಅಕ್ಕ ಓದಿಸ್ಕೊಂಡಿದ್ಯಾ? ಏನು ಸಮಾಚಾರ? ಇನ್ನೇನ್ ಮಾವ, ಮನೇಲೆ ಚುನಾವಣೆ ಅಂತೆಲ್ಲ ಬೇಕಿತ್ತಾ? ಹೀಗೆಲ್ಲ ಮಾಡಿದ್ರೆ ಒಬ್ರು ಮೇಲು ಒಬ್ರು ಕೀಳು ಅಂತ ಆಗಲ್ವ ಮಾವ? ಒಬ್ರು ಗೆದ್ರು ಇನ್ನೊಬ್ರು ಸೋತ್ರು ಅಂತ ಹೇಳ್ದಂಗಾಗಲ್ವ ಮಾವ? ಕದ ಸ್ಪರ್ಧೆ ಅನ್ನೋದು ಬರೀ ಕುಟುಂಬದಲ್ಲಿ ಮಾತ್ರ ಅಲ್ಲ ಕಣಮ್ಮ, ಜೀವಮಾನ ಪೂರ್ತಿ ಇರುತ್ತೆ. ಹೌದು, ಜೀವಮಾನನೇ ಒಂದು ದೊಡ್ಡ ಸ್ಪರ್ಧೆ. ಒಂದು ಹಬ್ಬ ಮಾಡಬೇಕಾದ್ರೂ ಸ್ಪರ್ಧೆ, ಒಂದು ಬಟ್ಟೆ ಹಾಕೋಬೇಕಾದ್ರೂ ಸ್ಪರ್ಧೆ, ಒಂದು ಮನೆಗೆ ನೆಂಟರು ಬಂದಾಗ ಸ್ಪರ್ಧೆ, ಬದುಕೋಕೆ ಸ್ಪರ್ಧೆ, ಬಾಳೋದಕ್ಕೆ ಸ್ಪರ್ಧೆ, ಖುಷಿ ಪಡೋದಕ್ಕೂ ಸ್ಪರ್ಧೆ, ಖುಷಿ ಹಂಚ್ಕೊಳ್ಳೋದಕ್ಕೂ ಸ್ಪರ್ಧೆ, ಜೀವನ ನಡೆಸೋಕ್ಕೂ ಸ್ಪರ್ಧೆ, ಮೇಲೆ ಬರೋಕ್ ಸ್ಪರ್ಧೆ, ಯಶಸ್ಸು ಗಳಿಸ್ಬೇಕು ಅಂತಲೂ ಸ್ಪರ್ಧೆ. ಸ್ಪರ್ಧೆ ಎಲ್ಲಿಲ್ಲ ಹೇಳು? ಆದರೆ ಯಾವತ್ತು ಮನುಷ್ಯನಾದವನು, ಜ್ಞಾನಿ ಆದವನು ಧನಾತ್ಮಕವಾಗಿ ಯೋಚನೆ ಮಾಡಬೇಕು. ಸೋತೆ ಅಂತ ಕುಗ್ಗಬಾರ್ದು, ಗೆದ್ದೆ ಅಂತ ನಾನು ಗೆದ್ದೆ ಅಂತ ಬೀಗಬಾರ್ದು ಕಂದ. ಇದೇ ಜೀವನದ ರಹಸ್ಯ. 10 ಜನ ಒಟ್ಟಿಗೆ ಸೇರಿ ಬಾಳೋ ಮನೆ. ಎಲ್ಲರ ಅಭಿಪ್ರಾಯನ ಕ್ರೋಢೀಕರಿಸ್ಕೊಂಡು ಅದಕ್ಕೆ ಬದ್ಧವಾಗಿ ನಡಿಬೇಕಲ್ವೇನಮ್ಮ? ಗೆದ್ದವ್ರ ಮಾತಿಗೆ ಬೆಲೆ ಕೊಡಬೇಕು ನಾವು ಅನ್ನೋದು ಗಟ್ಟಿ ಆಗೋದು ಅವಾಗಲೇ. ನಮ್ಮನ್ನೆಲ್ಲ ಕೇಳಿ ತೀರ್ಮಾನ ತಗೊಂಡಿದ್ದಾರೆ ಅಂತ ಯೋಚನೆ ಮಾಡು. ನನ್ನ ವಿಷಯದಲ್ಲಿ ಸುಮ ಅತ್ಯುತ್ತಮವಾದ ಸೊಸೆ ಅಂತ ಅನ್ನಿಸ್ಕೋತಾಳೆ ಅಂತ ಇಟ್ಕೋ. ಆದರೆ ನಾಳೆ ಈ ಸುಮನ ಮಾತು ಎಲ್ಲರೂ ಕೇಳಬೇಕಲ್ಲಮ್ಮ. ಉದಾಹರಣೆಗೆ ನಿಮ್ಮಕ್ಕ ಸಾಧನ ಆಗಿರ್ಬೋದು, ಜಯರಾಮ್ ಆಗಿರ್ಬೋದು, ಸುಭಾಷ್ ಆಗಿರ್ಬೋದು, ಜಾನ್ವಿ ಆಗಿರ್ಬೋದು. ಅಷ್ಟೇ ಯಾಕೆ, ನಿನ್ನ ಗಂಡ ಇದನ್ನಲ್ಲ MLA, ಅವನು. ಎಲ್ಲರೂ ಸರಿಸಮಾನವಾಗಿ ಬ್ಯಾಲೆನ್ಸ್ ಮಾಡಿ ತಗೊಂಡೋಗ್ಬೇಕು ಅಂದರೆ ನೀನು ಗೆಲ್ಲಬೇಕು. ಆಗ ಸಮಸ್ಯೆನೇ ಬರಲ್ಲ. ಸ್ವಲ್ಪ ಯೋಚನೆ ಮಾಡು. ಮನೆ ಬಿಟ್ಟು ಹೋಗ್ತಾರೆ ಅನ್ನೋ ಟೆನ್ಷನ್ನೇ ಇರಲ್ಲ. ಸರಿ ಮಾವ, ನೀವ್ ಹೇಳೋದೇ ನಿಜ ಅಂತ ಒಪ್ಕೊಳ್ಳೋಣ. ಆದ್ರೆ ನಂಗೆ ಈ ಎಲೆಕ್ಷನ್ ಎಲ್ಲ ಇಷ್ಟ ಇಲ್ವಲ್ಲ. ಅಕ್ಕನೇ ಗೆದ್ಬಿಟ್ರು ಅಂತ ಹೇಳ್ಬಿಡಿ. ಇದಕ್ಕಾಗಲೇ ನಿಮ್ಮ ಅತ್ತೆನೇ ಉತ್ತರ ಕೊಟ್ಲಲ್ಲಮ್ಮ. ಪದೇ ಪದೇ ನಾನು ಯಾಕೆ ಉತ್ತರ ಕೊಡಬೇಕು? ಹಾಗಿದ್ರೆ
ಇದಕ್ಕೆ ಬೇರೆ ದಾರಿ ಇಲ್ವಾ ಮಾವ? ದಾರಿ ಇದೆಯಮ್ಮ, ಸುಲಭವಾದ ದಾರಿ ಇದೆ. ನಾಳೆ ಚುನಾವಣೆ ಮಾಡೇ ಮಾಡ್ತೀವಿ, ನಾವೆಲ್ಲ ಓಟ್ ಹಾಕ್ತೀವಿ, ಗೆದ್ದವ್ರಿಗೆ ವಿಜಯಶಾಲಿ ಅಂತ ಘೋಷಣೆ ಮಾಡ್ತೀವಿ, ಅಷ್ಟೇ. ಸರಿ ಮಾವ, ಹಾಗಾದ್ರೆ ನಾನು ಓಟನ್ನ ನನ್ನ ಸಾಧನಕ್ಕಂಗೆ ಹಾಕ್ತೀನಿ. ನೀನು ಎಷ್ಟೊಂದು ಬುದ್ಧಿವಂತೆ ಕಂದ. ಇದೊಂದು ವಿಷಯದಲ್ಲಿ ಮಾತ್ರ ಯಾಕೆ ದಡ್ಡತನ ತೋರಿಸ್ತಾ ಇದೆಯಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನೋಡೋಣ, ಕಾಲನೇ ಉತ್ತರ ಕೊಡುತ್ತೆ. ನಿನಗಿಂತನೂ ನಿಮ್ಮ ಮಾವ ಜಾಸ್ತಿ ಯೋಚನೆ ಮಾಡ್ತಾನೆ. ನಿಮ್ಮ ಅತ್ತಿಗೆ ನಿಮ್ಮಮ್ಮಂಗೆ ಒಂದು ಸಜೆಷನ್ ಕೊಟ್ಟಿದ್ರು. ಈ ಮನೇನ ಭಾಗ ಮಾಡಿ ಅವ್ರವ್ರಿಗೆ ಅವ್ರವ್ರ ಆಸ್ತಿ ಪಾಲ್ ಕೊಟ್ಬಿಡಿ. ಸೀದಾ ಮಾವನ ರೂಮಿಗೆ ಹೋಗಿ ಅಲ್ಲಿ ಆರೆಂಜ್ ಬ್ಲಾಕ್ ಫೈಲ್ ಅದನ್ನ ತೆಗೆದು ಸಾಧನಾತ್ಗೆ ಹೇಳಿದ್ದು ನಿಜಾನ? ಸುಮನಾತ್ಗೆ ಹೀಗೆ ಮಾಡಿರ್ಬೋದಾ? ಅಪ್ಪ ಊಟ ಮಾಡಿ ವಾಕಿಂಗ್ ಮಾಡ್ತಾರೆ, ಅಮ್ಮನ ಅವ್ರ ಜೊತೆನೇ ಇದ್ದಾರೆ. ಅವರಿಬ್ರು ವಾಪಸ್ ಬರೋಷ್ಟರಲ್ಲಿ ನಾನು ಆ ಫೈಲ್ನ ಹುಡುಕ್ಬೇಕು. ಎಲ್ಲಿಟ್ಟಿರ್ಬೋದಪ್ಪ? ಯೂಶಲಿ ಅಪ್ಪ ಎಲ್ಲ ಫೈಲ್ಸು ಇಲ್ಲೇ ತಾನೇ ಇಡ್ತಾರೆ. ನಿಮ್ಮ ಅತ್ತಿಗೆ ನಿಮ್ಮಮ್ಮಂಗೆ ಒಂದು ಸಜೆಷನ್ ಕೊಟ್ಟಿದ್ರು. ಈ ಮನೇನ ಭಾಗ ಮಾಡಿ ಅವ್ರವ್ರಿಗೆ ಅವ್ರವ್ರ ಆಸ್ತಿ ಪಾಲ್ ಕೊಟ್ಬಿಡಿ. ಸುಮನಾತ್ಗೆ ನಿಮ್ಮ ಬಗ್ಗೆ ನಾನು ಏನೋ ಅನ್ಕೊಂಡಿದ್ದೆ, ಆದರೆ ನೀವು ನನ್ನ ಬಗ್ಗೆ ಈ ರೀತಿ ಯೋಚನೆ ಮಾಡ್ತೀರಾ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ.